ವಂದನಾನಿ ಮಹೋದಯ. ಈಗ ಕೆಲವು ಬುಕ್ಗಳ ರಿಲೀಸ್ ಇದೆ, 2 ಪುಸ್ತಕಗಳ ರಿಲೀಸ್ ಇದೆ, ಮತ್ತೆ ಒಂದು ವೆಬ್ಸೈಟ್ ಕೂಡ ರಿಲೀಸ್ ಆಗೋದಿದೆ. ಒಂದು ಪುಸ್ತಕ ಉಷಾ ಹರಣ ಅನ್ನೋದು ಅವಾಗಿಂದ ಕೆಲವು ಸಲ ಹೇಳಿದ್ದಾರೆ, ಅದು ಅಜಯ್ ದುರ್ಗ ಅನ್ನೋರು ಬರೆದಿರುವಂಥದ್ದು, ಅವ್ರು ಮಾತಾಡ್ತಾರೆ ಅದ್ರ ಬಗ್ಗೆ 1 ನಿಮಿಷ. ಮತ್ತೊಂದು ಪುಸ್ತಕ ನಾನು ಬರೆದಿರುವಂಥದ್ದು ವಿದ್ಯಾ ವಾಚಸ್ಪತಿ ಅಂತ ಅಂದ್ಬಿಟ್ಟು ಬನ್ನಂಜೆ ಅವ್ರ ಬಗ್ಗೆ. ನಿಮ್ಗೆ ಏನು ಗೊತ್ತು ಅಂತ ಬರೋದ್ಯಪ್ಪ ಅಂತ ಕೇಳ್ಬೋದು, ಅದ್ರ ಬಗ್ಗೆ 1 ನಿಮಿಷ ಆಮೇಲೆ ಮಾತಾಡ್ತೀನಿ. ಅದಾದ್ಮೇಲೆ ಮತ್ತೊಂದು ವೆಬ್ಸೈಟ್ ಬಗ್ಗೆ ಒಂದು ವೆಬ್ಸೈಟ್ ಕೂಡ ರಿಲೀಸ್ ಮಾಡೋದಿದೆ, ಎಲ್ಲ ಅತಿಥಿಗಳಿಂದ ರಿಲೀಸ್ ಆಗುತ್ತೆ. ದಯವಿಟ್ಟು ಅಜಯ್ ದುರ್ಗ ಅವರು ಕೂಡ 2 ನಿಮಿಷ ಬಂದು ಅದು ರಿಲೀಸ್ ಬಗ್ಗೆ ಮಾತಾಡಬೇಕು ಅಂತ ಕೇಳ್ತೀನಿ. ಹೇಳ್ಬಿಟ್ಟು ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಉಷಾರ ಬಗ್ಗೆ ಪ್ರಸನ್ನಾಚಾರ್ಯ ಬೆಳಗ್ಗೆ ಸ್ವಲ್ಪ ಹೇಳಿದ್ರು. ಬನ್ನಂಜಿಯವರ ಅನೇಕ ಒಂದು ಪ್ರವಚನಗಳಲ್ಲಿ ಪಂಡಿತಾಚಾರ್ಯರ ಬಗ್ಗೆ ಒಂದು ಉಷಾರ ಬಗ್ಗೆ ಹೇಳ್ತಾ ಇರ್ತಾರೆ. ನನಗೆ ಇದು ಒಂದು ಸ್ಟಾರ್ಟ್ ಆಗಿರೋದು ನಮ್ಮ ಮಾವನವರು ವಾಯುಸ್ಥಿತಿಯನ್ನ ಪ್ರವಚನದ ಬಗ್ಗೆ ಹೇಳ್ತಾ ಇದ್ರು. ಅವರಿಗೆ ತುಂಬ ಅದರಲ್ಲಿ ಆಸಕ್ತಿ ಇತ್ತು. ಅವರು 2023 ಅವರು ತೀರಿ ಹೋದ್ಮೇಲೆ ಇಂಡಿಯಾದಿಂದ ನಾವು ವಾಪಸ್ ಬಂದ್ವಿ, ಕರ್ನಾಟಕ ಮುಗಿಸ್ಕೊಂಡು. ಆವಾಗ ಏನೋ ಒಂದು ತಲೆಯಲ್ಲಿ ಥಾಟ್ ಬಂತು. ಅವರು ವಾಯುಸ್ಥಿತಿ ಕೇಳ್ತಾ ಇದ್ರು ಪ್ರವಚನವನ್ನ. ಅದನ್ನ ನಾನು ಆ್ಯಕ್ಚುಲಿ ಇದುವರೆಗೂ ಅದನ್ನ ಕೇಳಿಲ್ಲ. ಸೊ ಅದಕ್ಕೆ ಕೇಳೋಣ ಅಂತ ಅದನ್ನ ಆನ್ ಮಾಡಿ ಒಂದು 40 ಪಾರ್ಟ್ಸ್ ಇರೋದು ಅದನ್ನು ಕೇಳ್ತಾ ಇದ್ದಾಗ ಯೂಟ್ಯೂಬಲ್ಲಿ ಈ ಒಂದು ವಿಶಾಲದ ಬಗ್ಗೆ ಅವರು ಪ್ರಾರಂಭದಲ್ಲಿ ಮಾತಾಡ್ತಾರೆ. ಆವಾಗ ಅವರು ಒಂದು ಭಾವನೆಯನ್ನು ಅದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಉಷಾಹರಣದ್ದು ತುಂಬ ಮಹಾಕಾವ್ಯ, ದೊಡ್ಡ ಮಹಾಕಾವ್ಯ. ಅದರದ್ದು ಪಾಠ ಪರಂಪರೆ ಮಾಧುರಲ್ಲಿಯೇ ಇಲ್ಲ, ಜಗತ್ತಂತಿಗೂ ಗೊತ್ತೇ ಇಲ್ಲ. ಅದ್ರ ಬಗ್ಗೆ ಅವರು ನೋವಾಗಿ ಅದರ ಬಗ್ಗೆ ಮಾತಾಡ್ತಾರೆ. ಅದು ಏನೋ ಆಕ್ಸಿಡೆಂಟ್, ನಾನು ಕಾರಲ್ಲಿ ಹೋಗ್ತಾ ಇರುವಾಗ ಅದು 2-3 ಸರಿ ಅದೇ ಪಾಠ ರಿಪೀಟ್ ಆಗ್ತಾ ಬರ್ತಾ ಇದೆ. ಸೊ ಐ ಥಾಟ್ ದೇರ್ ಇಸ್ ಮೆಸೇಜ್ ಹಿಯರ್. ಸೊ ಐ ಥಾಟ್ ದೆನ್ ವಿ ಹ್ಯಾವ್ ಟು ಡೂ ಸಮಥಿಂಗ್. ಬರೀ ಕೇಳೋದಷ್ಟೇ ಅಲ್ಲ, ಏನಾದ್ರು ಮಾಡಬೇಕು ಅಂತ ಹೇಳಿ ಅದು ಯೋಚನೆ ಮಾಡಿ ಆಮೇಲೆ ಸ್ವಾಮಿ ಡಿಸ್ಕಸ್ ಮಾಡಿ ಒಂದು ಇದರ ಬಗ್ಗೆ ಸ್ಪರ್ಧೆ ಇರೋಣ ಅಂತ ಹೇಳಿ, ಸೊ ದಟ್ ಇಟ್ ವಿಲ್ ಬಿಕಮ್ ಪಾಪ್ಯುಲರ್, ಪೀಪಲ್ ಕ್ಯಾನ್ ಗೆಟ್ ಇಂಟ್ರೆಸ್ಟೆಡ್ ಟು ಇಟ್ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ವಾಸು ಶ್ರೀನಿವಾಸ ಆಶ್ರಮರು ಇದ್ದಾರೆ, ಅವರ ಮನೆಗೆ ಹೋದಾಗ ಉಷಾರಣ ಕಾವ್ಯದ ಒಂದು ಪ್ರತಿಯಲ್ಲಿ ಸಿಕ್ತು. ಆಮೇಲೆ ನಾವು ಯೋಚನೆ ಮಾಡಿದ್ವಿ, ಇದನ್ನ ಅನೇಕರು ಇದನ್ನ ಒಂದು ಸ್ಟಡಿ ಮಾಡಿ ಅದರ ಬಗ್ಗೆ ಒಂದು ಎಸ್ಸೆಯನ್ನು ಬರೀಬೇಕು ಅಂತ ಹೇಳಿ, ಮತ್ತೆ ರಘುರಾವ್ ಅವರು ಈ ಥರ ಎಲ್ಲ ನಾವು ಯೋಚನೆ ಮಾಡಿ, ಆಮೇಲೆ ನಮ್ಮ ORP ಮತ್ತು HPC ಫಣಿ ಮತ್ತು ವಾಸ್ತುಮೂರ್ತಿ ಎಲ್ಲರೂ ಯೋಚನೆ ಮಾಡಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಲಾಸ್ಟ್ ಆಗಸ್ಟಲ್ಲಿ ಆ ಸ್ಪರ್ಧೆಯಲ್ಲಿ 3 ಜನ ಭಾಗವಹಿಸಿ ಎಸ್ಸೆಯನ್ನು ಬರೆದ್ರು. ಆ ಒಂದು ಬುಕ್ಲೆಟನ್ನು ಅವರಿಗೆ ಸ್ಪರ್ಧೆ ಬಹುಮಾನವನ್ನು ಆಗಸ್ಟದ ಬನ್ನಂಜಿಯವರ ಪ್ರಾರಂಭದ ಒಂದು ಸಂದರ್ಭದಲ್ಲಿ ಅದನ್ನು ಸಂದರ್ಭದಲ್ಲಿ ಬಿಡುಗಡೆ ಆಯಿತು. ಈಗ ಅದನ್ನು ಒಂದು ಬುಕ್ಲೆಟ್ ಫಾರ್ಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ನ್ಯೂಜೆರ್ಸಿಯಲ್ಲಿ ಬಿಡುಗಡೆ ಆಗಬೇಕಾಗಿತ್ತು. ಅದು ಏನೋ ಒಂದು ಕಾಲ ಸಂದರ್ಭದಿಂದ ಅದು ಇವತ್ತು ಹ್ಯೂಸ್ಟನ್ನಲ್ಲಿ ಇದನ್ನು ಕಂಪ್ಲೀಟ್ 10ನೇ ರಾತ್ರಿ ಸ್ವಾಮಿಗಳ ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಇನ್ಫ್ಯಾಕ್ಟ್ ಸ್ವಾಮಿಗಳು ಇದಕ್ಕೆ ಸಂಸ್ಕೃತದಲ್ಲಿ ತುಂಬ ವಿಶೇಷವಾಗಿ ಅದರ ಬಗ್ಗೆ ಒಂದು ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ವೀಣಾಕರ್ ಅದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಅದು ಈಗ ನಿನ್ನೆ ಕಂಪ್ಲೀಟ್ ಆಯಿತು. ಆದ್ದರಿಂದ ಪ್ರಿಂಟೆಡ್ ಕಾಪಿ ಇನ್ನೂ ಅದಕ್ಕೆ ಬಂದಿಲ್ಲ. ಅದಕ್ಕೆ ಈ ವರ್ಚುವಲ್ ಆಗಿ ಅದನ್ನು ಬುಕ್ಕನ್ನು ವೀಣಾಕ್ ರಿಲೀಸ್ ಮಾಡ್ತಾರೆ. ಒಂದು ವಿಶೇಷ ಅಂದರೆ ಬನ್ನಂಜೆ ಅವರು ಫಸ್ಟ್ ವಿಸಿಟ್ 2002 9/11 ಬಾಂಬೆಗೆ ಆದಾಗ ಬಂದಿದ್ದರು. ಆವಾಗ ಹ್ಯೂಸ್ಟನ್ನಲ್ಲಿ ಇದ್ದರು. ಗೀತಾರಾಮ್ ಅವರಿಗೆ ತುಂಬ ಜ್ಞಾಪಕ ಇದೆ. ಆ ಸಂದರ್ಭದಲ್ಲಿ ಅವರು ಜಿ.ವಿ. ಆಚಾರ್ಯ ಮನೆಯಲ್ಲಿ ಸುಮಧ್ಯ ವಿಜಯದ ಕನ್ನಡದ ಅನುವಾದ ಮಾಡ್ತಾ ಇದ್ದಾಗ 10ನೇ ಚಾಪ್ಟರನ್ನು ಅಲ್ಲಿಯವರು ಮುಗಿಸಿದ್ರು. ಮಂಗಳ ಹೊತ್ತು ಮದುವೆ ಜಯಂತಿ ಸಂದರ್ಭದಲ್ಲಿ ಅದನ್ನು ಅವರು ಬರೀತಾ ಇದ್ರು. ವಿಶೇಷವಾಗಿ ಅಂದರೆ ಸುಮಧ್ಯ ವಿಜಯದಲ್ಲಿ 14-16 ಅಧ್ಯಾಯಗಳಲ್ಲಿ ಪಂಡಿತಾಚಾರ್ಯರ ಬಗ್ಗೆ ತುಂಬ ಮಹತ್ವದ ಒಂದು ಘಟ್ಟ. ಪಂಡಿತಾಚಾರ್ಯರು ಮತ್ತು ಮಧ್ವಾಚಾರ್ಯರು ಭೇಟಿಯಾಗಿ ಇರುವಂತಹ ಒಂದು ಸಂದರ್ಭ ವಿಶೇಷ. ಅದನ್ನ ಬನ್ನಂಜಿಯವರು ಕನ್ನಡದ ಸಮಗ್ರೇಷ ಮಾಡುವಾಗ ಇಲ್ಲಿ ಹ್ಯೂಸ್ಟನ್ನಲ್ಲಿ ಮಾಡಿದ್ದಾರೆ. ಆದ್ದರಿಂದ ಇವತ್ತು ವಿಶೇಷವಾಗಿ ಕಾಕತಾಳೀಯವಾಗಿ ಉಷಾಹರಣ ಕಾವ್ಯನು ನ್ಯೂಜೆರ್ಸಿಯಲ್ಲಿ ಬಿಡುಗಡೆ ಆಗೋದು, ಇಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಸ್ಮರಣೆ ತಂದುಕೊಂಡು ವರ್ಚುವಲ್ ಆಗಿ ರಿಲೀಸ್ ಮಾಡಬೇಕು. ಹೋಗ್ತಾ ಇದೆ. ಇದರದ್ದು ನಮ್ಮ ವೆಬ್ಸೈಟ್ ಅಲ್ಲಿ ಇದರದ್ದು ಕಾಪಿ ಇರುತ್ತೆ. ಅದು ಹೇಗೆ ಮಾಡ್ತಾ ಇದ್ದೀವಿ ಅಂದರೆ, ಇದು ಆಕ್ಚುಲಿ ಆರ್ಟಿಕಲ್ಸ್ ಅಲ್ಲಿ 2 ಕನ್ನಡ ಆರ್ಟಿಕಲ್ಸ್, 1 ಸಂಸ್ಕೃತ ಆರ್ಟಿಕಲ್ಸ್ ಇದೆ. ಅದನ್ನ ನಾವು ನೀವು ಒರಿಜಿನಲ್ ನೋಡ್ಬೋದು. ಅದೇ ರೀತಿ ನಾವು ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡಿ
ನಿಮಗೆ ಯಾವ ಬೇಕಾದ ಭಾಷೆಯಲ್ಲೂ ಅದನ್ನು ಟ್ರಾನ್ಸ್ಲೇಷನ್ ನೋಡ್ಬೋದು ಅಂತ ಅದನ್ನು ವೆಬ್ಸೈಟಲ್ಲಿ ಇದೆ. ಅದು ವೆಬ್ಸೈಟ್ ಲಿಂಕ್ ನಾನು ಆಮೇಲೆ ಲಂಚ್ ಆದಮೇಲೆ ಅದನ್ನು ನಿಮಗೆ ತಿಳಿಸ್ತೀನಿ, ಅದನ್ನು ಹಾಗೆ ನೋಡ್ಬೋದು ಅಂತೇಳಿ. ಆಮೇಲೆ ಪ್ರಿಂಟೆಡ್ ಕಾಪಿ ಬೇಕಾದ್ರೆ ಅದು ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು. Sri Vidyavachaspati Dhananjay Govindacharya is one of the foremost Vedic scholars of the recent times. He is a household name with his inimitable discourses spanning across the Vedic literature, Ramayana, Mahabharata, Bhagavad Gita, and many more. He has written innumerable works. Kannada and Sanskrit. It is a small tribute to his Vedic Rishi of these modern times. Today, 2 books are being released. Vidyavachaspati is a book being released today written by Sri Santosh Rao on the life and work of Sri Dhananjay Govindacharya. Inspired by the prayer of Sri Raghuram Bhatt, it was written, but somehow time didn't come to release. It was probably waiting for this occasion to come out as per Sri Hari Chitta. Another book, Ushaharana by Sri Ajay Durga. This is another book being released today, and the website as well.